ಚೆನ್ನಾಗಿದೆ. ಸ್ಪೂನಲ್ಲೇ ತಿನ್ಸಿ. ಅವಳಿಗೆ ತಲೆ ಕಿರಿಕಿರಿ ತೆಗಿಯಪ್ಪ ಬೇಡ, ಆಮೇಲೆ ಇನ್ನೊಂಚು ದಪ್ಪ ಅವಳಿಗೆ ಇಲ್ಲ, ಅವಳಿಗೆ ಬಟ್ಟೆನೆ. ಅದಕ್ಕೆ ನಾನು ಬನೀನ್ ಟೈಪ್ ಹಾಕ್ಬೋದು ಇವತ್ತು, ಆಸೆ ಅಲ್ಲ ಸಾಕತ್ತೀನಿ ಅಂತ. ಹಂಗೆ ಕೂತಿಲ್ಲ, ನೀವು ಈ ಕಡೆ ನಿಂತ್ಕೊಂಡು ತಿನ್ಸಿ ಬನ್ನಿ. ಅವಳು ಹಂಗೆ ಇಲ್ಲ, ಅವಳ ಅಮ್ಮನ ತೊಡೆ ಮೇಲೆ ಅಂದ್ರೆ ಇದು ಮಾಡ್ತಾಳೆ. ಜಸ್ಟ್ ಒಂದು ಇಷ್ಟೆಲ್ಲ ತಿನ್ಬೇಕು, ಅಚ್ಚುಕಟ್ಟಾಗಿ ಊಟ ಮಾಡೋದು ಕಲಿಬೇಕು. ಪಿಜ್ಜಾ ಬರ್ಗರ್ ಎಲ್ಲ ತಿನ್ಬೇಡ, ನಿಮ್ಮ ಅಮ್ಮ ಅಪ್ಪ ಕೊಡ್ಸಿದ್ರೆ ಬೇಡವಾ ಬೇಡವಾ ತಗೋ. ಆಯ್ತಾಯ್ತು, ಚೂರು ಆಯಿಲ್ ನಿಮ್ಮ ಮನೆ ದೇವ್ರನ್ನ ನೆನ್ಸ್ಕೊಂಡು ತಿನ್ಸಿ. ಸಾಕು ಬಿಡಿ, ಚೂರು ಹೋಗೇ ಇಲ್ಲ. ತಗೊಳಪ್ಪ, ನಾಲ್ಗೆ ಫಸ್ಟ್ ತಿನ್ಸಿ. 1 minute. ಸಾಕು ಸಾಕು ಆಯ್ತು ಸಾಕು ಸಾಕು ಆಯ್ತು. ಮಕ್ಕಳಿಗೆ ನೋಡಿ ಹಿಂಗೆ ತಗೊಂಡ್ರೆ 4 ಜನ, ನೀವು ಯಾವುದೇ ತಗೊಂಡ್ರಿ ಓನ್ ಬಂಗಾರ, ಓನ್ಮ ಓನ್ ಚೀನಿ ಎಲ್ಲ ನೋವು ಆಗ್ಬಿಟ್ರೆ ನಿಮಗೆ ಇಲ್ಲ. ನಾಲ್ಗೆ ರುಚಿ ಎತ್ತಿಸ್ಬೇಕು ನೋಡಿ. ನೋಡಮ್ಮ ಫ್ಯಾನ್ ಜೋರಾಗ ಇನ್ನೊಂದು ಚೂರ್ಸಕ್ಕೆ ನೀನು. ಈ ಸ್ವಲ್ಪ ಸಮಾಧಾನ ಮಾಡ್ಬಿಟ್ಟು ಅವಳು ಪಕ್ಕಕ್ಕೆ ತಟ್ಟೆ ತೋರಿಸ್ಬಿಟ್ಟು ಒಂದು ಫೋಟೋ ತೆಗೆದ್ಬಿಡಿ ಸಾಕು. ಇಷ್ಟೇ ತಿನ್ನಕ್ಕಾಗದು ವಿನಾ, ಮಾಲ್ಟೆ ತಿನ್ಸಿ, ಇಷ್ಟೇ ತಿನ್ನೋದು. ಬೇಡ ಅದೇ ಬೇರೆ ಇದು ಇಷ್ಟ ಒಂದೇ ಒಂದೇ ಒಂದು ನೀವೊಂದು ಹಸು ಕರೆ ಕೊಡ್ತೀನಿ, ಚೆನ್ನಾಗಿ ಹಾಲು ಕುಡಿದು ಚೆನ್ನಾಗಿ ಕಾಫಿ ಟೀ ನಿಮಗೆ, ಹಸು ಕರು ನಿಮಗೆ ಸಮೃದ್ಧಿಯಾಗಿ ಬದುಕು ಚೆನ್ನಾಗಿ. ಹಾಕ್ಬೇಡ ಗಂಟ್ಲಿಗೆ, ಸಾಕು ಅಷ್ಟೇ ಬಿಡು. ಪಾಯಸ ನೆಕ್ಸು ಸಾಕು. ಪಾಯಸ ನೆಕ್ಸು ಅಕ್ಕಿ ಹಾಕ್ಬಿಡು. ಹಾಕಿ ಪಾಯಸ ಆಯ್ತು. ಇದು ಕ್ಯಾರೆಟ್ ಇನ್ನು ಬೇಯಬೇಕು. ಅಲ್ಲ, ಅದು ಕ್ಯಾರೆಟ್ ಬೇಯ್ದರು, ಆಲೂಗೆಡ್ಡೆನು ಪಾಯಸ ನೆಕ್ಸು ಸಾಕು. ಅಕ್ಕಿ ಪಾಯಸ ಅದೇ ತಾನೆ ನಿಜ. ಅಕ್ಕಿ ಪಾಯಸ ಇದಕ್ಕೆ ಹಾಕೊಳ್ಳಿ, ನಿಮ್ಮ ಮಗಳ ಗಿಫ್ಟ್ ನಮ್ಮ ಮನೆಗೆ ಬಂದಿದ್ದಕ್ಕೆ. ಆಯ್ತು ನಿಜ, ಪಾಯಸ ನೆಕ್ಸು ಇದೆಯಾ? ಆಯ್ತು, ಕುಡಿಸ್ತೇವೆ ಸ್ಪೂನಲ್ಲಿ. ಆಯ್ತು ಇಲ್ಲ ನೀನು ತಿನ್ನಿಸ್ತಾ? ಇಲ್ಲ ಇಲ್ಲ ತಿನ್ನಿಸಿ ತಾಯಿ. ನಿನ್ಸ್ಬಿಡು, ಅದ್ ಬೇಕಾದ್ರೆ ತೆಗ್ಬಿಡು. ಅವಳ ತಲೆದು ಇಷ್ಟ ಆಗಲ್ಲ ಅವಳಿಗೆ, ಶೆಕೆ ಅಲ್ವಾ, ತೆಗಿ. ಏನಾಯ್ತು? ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್. ಎಷ್ಟು ಜನ ಕನ್ಫ್ಯೂಷನ್ ಆದ್ರಿ ಅಂತ ನಂಗೆ ಗೊತ್ತಿಲ್ಲ. ಲಾಸ್ಟ್ 2 ಕ್ಲಿಪ್ಪಿಂಗ್ ತೋರಿಸ್ದೆ ಅಲ್ವಾ, ಅದು ಅದಿತಿಯ ಅನ್ನಪ್ರಾಶನ. ಇವಾಗ ನಾನು ತೋರಿಸ್ತಿರುವಂತಹ ಒಂದು ಕ್ಲಿಪ್ಪಿಂಗ್ಸ್ ಲಿಟಲ್ ಎ ಅನ್ನಪ್ರಾಶನ. ನಾವು ಇದೇ ಪದ್ಧತಿಯಲ್ಲಿ ಅನ್ನಪ್ರಾಶನ ಮಾಡೋದು. ನಾವು ಅಂತಂದರೆ ನನ್ನ ಒಂದು ಅಮ್ಮನ ಮನೆ ಇರ್ಬೋದು ಅಥವಾ ಗಂಡನ ಮನೆ ಇರ್ಬೋದು, ಯಾವುದೇ ರೀತಿ ಅನ್ನಪ್ರಾಶನದ ಒಂದು ಪದ್ಧತಿ ಇಲ್ಲ. ನನ್ನ ಫ್ರೆಂಡ್ ಅಂತ ಹೇಳೋದಾ, ಅಕ್ಕ ಅಂತ ಹೇಳೋದಾ, ಅಮ್ಮ ಅಂತ ಹೇಳೋದಾ ಗೊತ್ತಿಲ್ಲ. ಶಿ ಇಸ್ ಎವ್ರಿಥಿಂಗ್ ಟು ಮೀ. ಆ್ಯಂಡ್ ಅದೇ ಪ್ರೀತಿ ಅದಿತಿಗೂ ಸಿಕ್ಕಿದೆ, ಲಿಟಲ್ ಎಗೂ ಸಿಕ್ಕಿದೆ, ಆ್ಯಂಡ್ ನನ್ನ ಗಂಡನಿಗೂ ಸಿಕ್ಕಿದೆ. ತುಂಬ ಒಳ್ಳೆ ಮನಸ್ಸಿಂದ ಹಾರೈಸ್ತಾರೆ, ವಿಶ್ ಮಾಡ್ತಾರೆ ಆ್ಯಂಡ್ ನೋಡ್ಕೊಳ್ತಾರೆ ನಮ್ಮನ್ನು. ಅವ್ರ ಮನೆಯಲ್ಲಿ ಅದಿತಿಯ ಒಂದು ಅನ್ನಪ್ರಾಶನ ಆಗಿತ್ತು. ಅವ್ರ ಮನೆಯಲ್ಲಿ ಫಾಲೋ ಮಾಡುವಂತಹ ಪದ್ಧತಿ ಇದು. ನಾನು ಎಲ್ಲಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ, ಲಿಟಲ್ಲೇ ಒಂದು ಸಾಲಿಡ್ ವಿಚಾರವಾಗಿ ನಾವು ಏನೇನು ನಾವು ಫಾಲೋ ಮಾಡ್ತಿದ್ದೀವಿ ಅಂತ. ಸೊ ಇದನ್ನು ನಾನು ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಏನೇನನ್ನ ಈ ತಟ್ಟೆಯಲ್ಲಿ ಇದೆ ಅಂತಂದರೆ, ತರಕಾರಿ, ಸೊಪ್ಪು, ಅದಾದಮೇಲೆ ಬೇಳೆಕಾಳು, ಹಾಲಿನ ಪದಾರ್ಥ ಅಂತಂದರೆ ತುಪ್ಪ ಮತ್ತು ಮೊಸರು ಎಲ್ಲನೂ ಇದೆ. ಎಲ್ಲನೂ ಮಗುಗೆ ತಿನ್ನಿಸ್ತೀವ. ಒಂದೇ ಒಂದು ತುತ್ತೂ ಇಲ್ಲ, ಜಸ್ಟ್ ಒಂದು ಕೈಯಲ್ಲಿ ಸುಮ್ಮನೆ ಅನ್ನನ ಮ್ಯಾಶ್ ಮಾಡಿ ಮಗುವಿನ ಬಾಯಿಗೆ ಇಡುವಂಥದ್ದು. ಮಗು ಚೆನ್ನಾಗಿ ಊಟ ಮಾಡಲಿ, ದಷ್ಟಪುಷ್ಟವಾಗಿ ಬೆಳೀಲಿ ಅನ್ನುವಂಥ ಒಂದು ಸಿಸ್ಟಮ್ ಈ ಅನ್ನಪ್ರಾಶನ.
ಈ ಅನ್ನಪ್ರಾಶನ ಅನ್ನೋದು ಈಗ ತುಂಬ ಟ್ರೆಂಡ್ ಆಗ್ಬಿಟ್ಟಿದೆ ಇನ್ಸ್ಟಾಗ್ರಾಮಲ್ಲೆಲ್ಲ. ಅದಿತಿ ಟೈಮಲ್ಲೂ ಅನ್ನಪ್ರಾಶನದ ಬಗ್ಗೆ ನಾನು ಏನು ಮಾಡೋದು ಏನು ಮಾಡೋದು ಅಂತ ನಮಗೂ ಗೊತ್ತಿರಲಿಲ್ಲ ಏನು ಮಾಡಬೇಕು. ಏನಕ್ಕಂತಂದ್ರೆ ಎಲ್ಲರೂ ಮಾಡ್ತಿದ್ರು, ನಮ್ಮ ಮನೇಲಿ ಈ ಪದ್ಧತಿ ಇಲ್ಲ ಅಂತ. ನಾನು ಇವ್ರ ಹತ್ರ, ನನ್ನ ಫ್ರೆಂಡ್ ವಿಜಿ ಅಂತ ಅವ್ರ ಹೆಸರು, ಅವ್ರ ಹತ್ರ ಮಾತಾಡಬೇಕಾದ್ರೆ ಶಿ ಸೆಡ್, ನಾವು ನಮ್ಮ ಮನೆಯಲ್ಲಿ ಈ ರೀತಿ ಫಾಲೋ ಮಾಡ್ತೀವಿ, ಬೇಕಂದ್ರೆ ನಮ್ಮ ಮನೆಯಲ್ಲೇ ಮಾಡೋಣ ಅಂತ ಹೇಳಿದ್ರು. ನಂಗೆ ತುಂಬ ಖುಷಿ ಅನ್ನಿಸ್ತು. ಓಕೆ, ಸರಿ ಮಾಡೋಣ ಅಂತ ಅಂದ್ಬಿಟ್ಟು ನಾವು ಅದಿತಿಗೆ ಅಲ್ಲೇ ಮಾಡಿಸಿದ್ವು. ಆ್ಯಂಡ್ ಲಿಟಲ್ ಹೇಗೆ 4 ಮಂತ್ಸ್ ಇದ್ದಾಗ ಅವರೇ ನನಗೆ ನನ್ನ ಫ್ರೆಂಡೇ ಕಾಲ್ ಮಾಡಿ, ಲಿಟಲ್ ಹೇಗೂನು ನಮ್ಮ ಮನೇಲೆ ಮಾಡೋಣ, ಯಾವ ಡೇಟ್ ಹೇಳಿ ಅಂತ ಎಲ್ಲ ಅವಾಗ್ಲೇನೆ ಕನ್ಫರ್ಮ್ ಆಗಿತ್ತು. ಸೊ ಅದಕ್ಕೋಸ್ಕರ ಫಸ್ಟ್ ವೀಕ್ ಆಫ್ ನವೆಂಬರ್ಗೆ ಅಂತಂದ್ರೆ 5.5 ಮಂತ್ಸ್ ಅವಾಗ ಬರುತ್ತೆ, ಅವಾಗ್ಲೇನೆ ಪ್ಲಾನ್ ಮಾಡ್ಕೊಂಡು ನಾವು ಈ ಅನ್ನಪ್ರಾಶನನ ಮಾಡಿಸ್ತಾ ಇದೀವಿ. ಆ್ಯಂಡ್ ಅವ್ರಿಗೆ ಅಂದ್ರೆ ಅದಿತಿಗೂನು ಅವರಮ್ಮ ತಿನ್ಸಿದ್ರು. ಅವರಮ್ಮ ಇವತ್ತು ಇರ್ಲಿಲ್ದೇ ಇರೋ ಕಾರಣಕ್ಕೆ ನಾನು ನನ್ನ ಫ್ರೆಂಡಿಂದ ಲಿಟಲ್ ಹೇಗೆನೆ ಫಸ್ಟ್ ಮೊದಲ ತುತ್ತು ಅವ್ರ ಕೈಯಿಂದನೇ ಹೋಗ್ಲಿ ಅಂತ ಅಂದ್ಬಿಟ್ಟು ಅನ್ನಪ್ರಾಶನನ ಮಾಡಿಸ್ತಿರೋದು. ಎಲ್ಲ ತುಪ್ಪ ಅನ್ನ ಒಂದ್ ಸ್ವಲ್ಪ, ಒಂದು ಅಗ್ಲೂನು ಸಹ ಇರೋದಿಲ್ಲ. ಅದ್ರಲ್ಲಿ ಒಂದ್ ಸ್ವಲ್ಪ ಭಾಗನ ಬಾಯಿಗೆ ಕೊಡೋದು, ಮೊಸರನ್ನ ಕೊಡೋದು, ಹಾಲು ಅಂತಂದ್ರೆ ಈ ಶಾವಿಗೆ ಪಾಯಸಕ್ಕೆ ತುಂಬಾ ಸಕ್ಕರೆ ಕಡಿಮೆನೆ ಹಾಕಿದ್ದಾರೆ, ಸಕ್ಕರೆನೇ ಇರ್ಲಿಲ್ಲ ಆಕ್ಚುಲಿ ಅದ್ರಲ್ಲಿ. ಅದಾದ್ಮೇಲೆ ತರಕಾರಿನ ಒಂದೇ ಒಂದು ಪೀಸ್ ಕ್ಯಾರೆಟ್ನ ಒಂದ್ ಸ್ವಲ್ಪ ಹಿಂಗ್ ಮಾಡಿ ಬಾಯಿಗೆ ಕೊಡೋದು. ಇಷ್ಟೇನೆ. ನಾಳೆಯಿಂದ ರಾಗಿ ಸರಿ ಆಸ್ ಯೂಶುವಲ್ ಶುರು ಆಗುತ್ತೆ. ಮಗು ಎಲ್ಲಾನು ತಿನ್ಬೇಕು, ದಟ್ಟಪುಷ್ಟವಾಗಿ ಬೆಳಿಬೇಕು ಅನ್ನುವಂತಹ ಒಂದು ಪದ್ಧತಿಯಲ್ಲಿ ಈ ಅನ್ನಪ್ರಾಶನನ ಮಾಡಿರೋದು. ಅದಾದ್ಮೇಲೆ ಇವಾಗ ನಿಮಗೆ ಡೌಟ್ ಇರಬಹುದು, ಅಥವಾ ನಾವ್ ಈ ರೀತಿ ಮಾಡಿಲ್ಲ ಅಂತ ದಯವಿಟ್ಟು ಯೋಚನೆ ಮಾಡಕ್ ಹೋಗ್ಬೇಡಿ. ನೀವ್ ಏನನ್ನ ಫಾಲೋ ಮಾಡ್ತೀರಾ ಅದನ್ನೇ ಫಾಲೋ ಮಾಡಿ. ಇದನ್ನ ನಾನು ಯಾಕೆ ನಿಮ್ ಜೊತೆ ಶೇರ್ ಮಾಡ್ತಿದ್ದೀನಿ ಅಂತಂದ್ರೆ, ನೀವೇನೆ ಸಹ ಇದನ್ನೆಲ್ಲ ಮನೆಯಲ್ಲಿ ಮಾಡಿ ಖಾರನ ದಯವಿಟ್ಟು ಕಡಿಮೆ ಹಾಕಿ. ಆಕ್ಚುಲಿ ಅವ್ರು ಮೆಣಸಿನ್ಕಾಯಿನೇ ಹಾಕಿಲ್ಲ ಆ ಒಂದು ಪಲ್ಯಕ್ಕೆ, ತುಪ್ಪದಲ್ಲೇ ಒಗ್ಗರಣೆ ಮಾಡಿರೋದು. ತುಪ್ಪ ತಿನ್ನಿಸ್ಬೇಕು ಮಕ್ಳಿಗೆ. ಅಂಡ್ ಅದಿತಿ ಕೈಲೂನು ನಾನು ಮೊಸರನ್ನ ಅವ್ರ ಕೈಲಿ ತಿನ್ನಿಸಿಸ್ದೆ. ಯಾಕಂತಂದ್ರೆ ತುಂಬಾ ಇಷ್ಟ ಅಲ್ವಾ ಅದಿತಿಗೆ ಲಿಟ್ಟಲೆ ಅಂತಂದ್ರೆ. ಆ ಲಿಟ್ಟಲೆಗೂ ಅದಿತಿ ಅಂದ್ರೆ ತುಂಬಾ ಇಷ್ಟ. ಸೊ ಎಂಜಾಯ್ ಮಾಡಿದ್ರು ಲಿಟ್ಟಲೆ. ಒಂದ್ ಸ್ವಲ್ಪ ಒಂಥರ ಮಕ್ಳೇ ಕ್ಯೂಟ್ ಅಲ್ಲ, ಆಸೆ ಇರುತ್ತಲ್ಲ, 6 ತಿಂಗಳಿಗೆ ಅನ್ನದಾಸೆ ಅಂತ ಹೇಳ್ತಾರೆ. ಆ ಆಸೆನ ನಾವು ಇವತ್ತು ಪೂರೈಸಿದ್ವಿ. ನಾಳೆಯಿಂದ ಅವರ ಸಾಲಿಡ್ ಜರ್ನಿ ತುಂಬಾ ಚೆನ್ನಾಗಿ ಶುರು ಆಗುತ್ತೆ. ಚೆನ್ನಾಗಿ ಆರೋಗ್ಯವಾಗಿರ್ಲಿ ಅನ್ನೋದೇ ನನ್ನ ಒಂದು ಇಂಟೆನ್ಷನ್. ಅದೇ ಇಂಟೆನ್ಷನ್ ಅಲ್ಲಿ ನಾವು ಈ ಅನ್ನಪ್ರಾಶನನ ಮಾಡಿಸಿದ್ವಿ. ಮೊದಲನೇದಾಗಿ ಸಿಹಿಯಿಂದ ಶುರು ಮಾಡಿ, ಅಂತಂದರೆ ಸ್ವೀಟ್ ಪೊಂಗಲ್, ಬೆಲ್ಲದನ್ನ ಅಂತ ಹೇಳ್ತಾರೆ. ಆ ಬೆಲ್ಲದನ್ನದಿಂದ ಶುರು ಮಾಡಿ, ಅದಾದಮೇಲೆ ಹಾಲು, ಮೊಸರು, ತುಪ್ಪದ ಅನ್ನ, ಅದ್ರ ಜೊತೆಗೆ ತರಕಾರಿ ಇನ್ನು ತಿನ್ನಿಸಿದ್ದು. ಅದಾದಮೇಲೆ ಮಗುಗೆ ನೀರು ಕೊಡಬೇಕು. ಇವತ್ತಿಂದ ಅಂದರೆ ನಾವು ಯಾವಾಗ ಸಾಲಿಡ್ನ ಶುರು ಮಾಡ್ತೀವಿ ಆವಾಗಲಿಂದನೇ ನೀರನ್ನು ಸಹ ಕೊಡೋದಕ್ಕೆ ಶುರು ಮಾಡಬೇಕು. ಸಾಲಿಡ್ನ ಶುರು ಮಾಡಿದಾಗ ತುಂಬ ಮನೆಗಳಲ್ಲಿ ಮಕ್ಕಳಿಗೆ ನೀರೇ ಕೊಡಲ್ಲ. ನೀರು ಕೊಟ್ಟಿಲ್ಲ ಅಂತಂದ್ರೆ ಮಕ್ಕಳಿಗೆ ಕಾನ್ಸ್ಟಿಪೇಷನ್ ಆಗೋದು, ಪೂಪ್ಗೆಲ್ಲ ಪ್ರಾಬ್ಲಮ್ ಆಗೋದು. ನೀರನ್ನು ಸಹ ನಾವು ಲಿಟಲೆಗೆ ಫಸ್ಟ್ ಟೈಮ್ ಕೊಟ್ವಿ. ಖುಷಿ ಆಯಿತು ನಮಗಂತೂ. ಆ್ಯಂಡ್ ಯಾವ ನೀರು ಅಂತಂದರೆ ಕಾಯಿಸಿ ಆರಿಸಿರುವಂತಹ ನೀರು, ತುಂಬ ಬೆಚ್ಚಗಿರಬೇಕು, ತುಂಬ ಬಿಸಿ ಇರಬಾರ್ದು. ಅದನ್ನು ನೀವು ಮೇಕ್ ಶ್ಯೂರ್ ಮಾಡಿ. ಈ ಪದ್ಧತಿನ ನಾವು ಫಾಲೋ ಮಾಡಿದ್ದು. ದಯವಿಟ್ಟು ತಲೆ ಕೆಡ್ಸ್ಕೊಳಕ್ ಹೋಗ್ಬಿಡಿ, ಅಯ್ಯೋ ನಾವು ಈ ಸಿಸ್ಟಮ್ ಮಾಡಲಿಲ್ಲ ಹಾಗೇನೆ ಸ್ಟಾರ್ಟ್ ಮಾಡಿಬಿಟ್ವಿ ಅಂತ. ಎಲ್ಲರೂ ಮಗುಗೆ ಮೊದಲನೇ ತುತ್ತು ತಿನ್ನಿಸ್ಬೇಕಾದ್ರೆ ದೇವ್ರೆ ಒಳ್ಳೇದು ಮಾಡಪ್ಪ ನನ್ನ ಮಗುಗೆ ಅಂತಾನೆ ಕೇಳ್ಕೊಂಡು ತಿನ್ನಿಸಿರ್ತೀರ. ಅಷ್ಟೇನೆ ಸಾಕು. ಒಳ್ಳೆ ಸಮಯ, ಒಳ್ಳೆ ಮನಸ್ಸಿಂದ, ಕೆಲವೊಂದ್ಸಲ ಸಮಯ ಸರಿ ಇರುತ್ತೋ ಇರಲ್ವೋ ನಮಗೆ ಗೊತ್ತಿಲ್ಲ, ಆದರೆ ನಾವು ಒಳ್ಳೆ ಮನಸ್ಸಿಂದ ಮಾಡಿದ್ರೆ ಎಲ್ಲಾನು ಸರಿ ಹೋಗುತ್ತೆ. ಫಸ್ಟ್ ನನ್ನ ಫ್ರೆಂಡ್ ತಿನ್ಸಿದ್ರು, ಅದಾದ್ಮೇಲೆ ಕೃವಿಕ್ ತಿನ್ಸಿದ್ರು, ನೆಕ್ಸ್ಟ್ ಅದಿತಿ, ನೆಕ್ಸ್ಟ್ ನಾನು ಇವಾಗ ತಿನ್ನಿಸ್ತಾ ಇದ್ದೀನಿ. ಸ್ವಲ್ಪ ಇದನ್ನ ಹಾಲನ್ನ ನಾನು ಕುಡಿಸ್ತಾ ಇದ್ದೆ. ಒಂಥರ ಖುಷಿ ಇತ್ತು ದಿನ. ನೀವು ಏನನ್ನ ಫಾಲೋ ಮಾಡ್ತೀರಾ ಅದನ್ನೇ ಫಾಲೋ ಮಾಡಿ. ದಯವಿಟ್ಟು ನಾನು ಶೇರ್ ಮಾಡ್ತಿರೋದನ್ನ ಯಾರು ಏನಂತ ಹೇಳೋದು ಅಂದರೆ, ಅಯ್ಯೋ ನಾವು ಮಾಡಿಲ್ಲ ಅಂತ ಯೋಚನೆ ಮಾಡೋ ಅಂತ ಒಂದು ಥಾಟಲ್ಲಿ ನೀವು ಈ ಒಂದು ವಿಡಿಯೋನ ನೋಡಬೇಡಿ. ಈ ರೀತಿನೂ ಮಾಡ್ಬೋದು ಅನ್ನುವಂಥ ಒಂದು ಅವೇರ್ನೆಸ್ಗೋಸ್ಕರ ನಾನು ನಿಮಗೆ ಇದನ್ನ ಶೇರ್ ಮಾಡ್ತಾ ಇದ್ದೀನಿ. ಯಾವುದನ್ನು ಮುಚ್ಚು ಮರೆ ಬೇಡ. ನಾವು ಏನನ್ನ ಫಾಲೋ ಮಾಡ್ತೀವಿ ಅದನ್ನ ನಾನು ನಿಮ್ಮ ಜೊತೆ ತೋರಿಸಿದ್ರೆ ಯಾರಿಗೋ ಒಬ್ರಿಗೆ ಹೆಲ್ಪ್ ಆಗುತ್ತೆ. ಒಳ್ಳೆ ದಿನ ನೋಡ್ಕೊಳ್ಳಿ. ನೀವು ಇನ್ನೂ ನಿಮ್ಮ ಮಕ್ಕಳಿಗೆ ಸಾಲಿಡ್ನ ಶುರು ಮಾಡಿಲ್ಲ ಅಂತಂದ್ರೆ ಒಂದು ಒಳ್ಳೆ ದಿನ ನೋಡಿ. ನಾವು ಕಾರ್ತಿಕ್ ಸೋಮವಾರ ದಿನ ಮಾಡಿರೋದು. ಪುಷ್ಯ ನಕ್ಷತ್ರ, ಕಾರ್ತಿಕ ಸೋಮವಾರ. ಒಳ್ಳೆ ದಿನ ನೋಡಿ, ಒಳ್ಳೆ ಸಮಯ ನೋಡಿ, ಆ ಸಮಯದಲ್ಲಿ ಮಗುಗೆ ಈ ರೀತಿ ಎಲ್ಲಾನು ಮಾಡಿ. ಬೆಲ್ಲದ ಅನ್ನನೂ ಸಹ ಮಾಡಿದ್ರು. ಮೊದಲನೇದಾಗಿ ಮಗುಗೆ ಸ್ವೀಟ್ ತಿನ್ನಿಸ್ಬೇಕಂತಂದ್ರೆ ಸಿಹಿ. ಹಾಗಂತ ನಾನು 2 ವರ್ಷದವರೆಗೂ ಮಗುಗೆ, ನಾನು ಅದಿತಿಗೂ ಕೊಟ್ಟಿರಲಿಲ್ಲ ಬೆಲ್ಲನ. ಇವನ್ ಲಿಟಲ್ ಎಗುನು ಕೊಟ್ಟಿಲ್ಲ. ಅಂದ್ರೆ ಶುಗರ್ ಕೊಡ್ತಿರ್ಲಿಲ್ಲ, ಬೆಲ್ಲ ಕೊಡ್ತಿದ್ದೆ. ಲಿಟಲ್ ಎಗುನು ಅದನ್ನೇ ಫಾಲೋ ಮಾಡ್ತೀನಿ. ಆದ್ರೆ ಇವತ್ತಿನ ದಿನ ಮಾತ್ರ ಕೊಡ್ತಾ ಇದ್ದೀನಿ. ಸೊ ಮನೆಗೆ ಬಂದ್ಬಿಟ್ಟು ಲಿಟಲ್ ಎಗೆ ಮತ್ತೆ ಅದಿತಿಗೆ ಇಬ್ರಿಗೂ ದೃಷ್ಟಿ ತೆಗೆದೆ. ಅಂತಂದ್ರೆ ಪ್ರತಿ ಒಂದು ಮಂಗಳವಾರ ಅಥವಾ ಶುಕ್ರವಾರ ತೆಗಿತೀನಿ. ಇವತ್ತು ಯಾಕೋ ತುಂಬಾ ಮುದ್ದ ಕಾಣಿಸ್ತಿದ್ರು ಇಬ್ರು, ಅದಕ್ಕೋಸ್ಕರ ಉಪ್ಪು ನೀವುಳಿಸಿ ದೃಷ್ಟಿ ತೆಗೆದೆ. ಇದಾಗಿತ್ತು ಲಿಟಲ್ ಎ ಅನ್ನಪ್ರಾಶನ.
ಸೊ ನಾವೇನು ಫಾಲೋ ಮಾಡಿದ್ವಿ ಅನ್ನೋದನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ನೀವು ಇದನ್ನ ಫಾಲೋ ಮಾಡ್ಬೋದು, ಅಥವಾ ನಿಮಗೆ ಯಾವ್ದು ಸರಿ ಅನ್ಸುತ್ತೆ ಅದನ್ನ ಮಾಡಿ. ಯಾವುದನ್ನು ಅದೇ ಸರಿ ಇದೇ ಸರಿ ಅಂತ ಹೇಳೋದಕ್ಕಿಂತ ನಿಮಗೆ ಯಾವುದು ಅನುಕೂಲ, ನಿಮಗೆ ಯಾವ್ದು ಆಗತ್ತೆ ಅದನ್ನೇ ಮಾಡ್ಬೇಕಾಗತ್ತೆ. ಸೊ ಅದನ್ನೇ ನಾನು ಇಷ್ಟು ದಿನಾನು ಫಾಲೋ ಮಾಡ್ಕೊಂಡು ಬಂದಿರೋದು. ಸೊ ದೃಷ್ಟಿ ತೆಗೆದೆ ಒಂಥರ ತುಂಬಾ ಮುದ್ದಾಗಿ ಕಾಣಿಸ್ತಿದ್ರು. ಹೇಗೆ ಕಾಣಿಸ್ತಿದ್ರು ಅಂತ ನನಗೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಮುಂದಿನ ದಿನಗಳಲ್ಲಿ ಲಿಟಲ್ ಎ ಸಾಲಿಡ್ ಜರ್ನಿ, ಅದ್ರ ಜೊತೆಗೆ ಅದಿತಿಯ ಒಂದು ಡೆವಲಪ್ಮೆಂಟ್, ಅವರು 3 ವರ್ಷ ಇನ್ನೇನಾಗ್ತಿದೆ, 3 ವರ್ಷದ ಮಕ್ಕಳನ್ನ ನೋಡ್ಕೊಳ್ಳೋದು ತುಂಬಾ ಕಷ್ಟ ಅಂತ ಹೇಳ್ತಾರೆ, 3 ವರ್ಷದಿಂದ 7 ವರ್ಷ. ಸೊ ಅವರ ಡೆವಲಪ್ಮೆಂಟ್ ಜೊತೆಗೆ ಅವರ ಆಹಾರ, ಅವರ ಆರೋಗ್ಯದ ವಿಚಾರದ ಒಂದು ವ್ಲಾಗ್ಸು ನಾನು ಶೇರ್ ಮಾಡ್ತೀನಿ. ಆ್ಯಂಡ್ ಮಾಮೀಸ್ಗೆ ಟಿಪ್ಸ್ ಇರಬಹುದು ಪೋಸ್ಟ್ ಪಾರ್ಟಮ್ ಟೈಮಲ್ಲಿ. ಆಫ್ಟರ್ 1 ಇಯರ್ ಮಕ್ಕಳನ್ನ ನೋಡ್ಕೊಳ್ಳೋದು ತುಂಬ ಕಷ್ಟ ಆಗುತ್ತೆ. ಅದನ್ನೆಲ್ಲನೂ ನಾನು ನಿಮ್ಮ ಜೊತೆ ಡೈಲಿ ವ್ಲಾಗ್ಸ್ ರೀತಿಯಲ್ಲಿ ಶೇರ್ ಮಾಡ್ತೀನಿ. ಇಷ್ಟ ಆಗ್ತಿದೆ ಎಲ್ಲರಿಗೂ, ಅದನ್ನೇ ಹೇಳ್ತಾ ಇದ್ದೀರಾ ನನಗೆ ಮೆಸೇಜ್ ಮಾಡಿ. ಥ್ಯಾಂಕ್ಸ್ ಫಾರ್ ಯುವರ್ ಲವ್ ಆ್ಯಂಡ್ ಸಪೋರ್ಟ್. ಕೀಪ್ ಸಪೋರ್ಟಿಂಗ್ ಅಸ್. ಥ್ಯಾಂಕ್ ಯು.